ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಅವಳು ಈ ನಾಟಕ ಎಲ್ಲ ಏನು ಹೊಸದ? ಅವಳು ಸುಮ್ಮನೆ ಹೇಳ್ತಾಳಷ್ಟೇ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾವ್ಯಾಕೆ ಆಣೆ ಮುರಿಬೇಕು? ನನಗೂ ಗೊತ್ತು ಅತ್ತೆ, ಅವ್ರು ಬರೀ ಮಾತಾಡ್ತಾರೆ ಅಂತ. ಆದ್ರೂ ಕೂಡ ಅಲ್ಲೇನಾದ್ರೂ ಹೆಚ್ಚು ಕಮ್ಮಿ ಆಗೋ ಸಣ್ಣ ಸಂಕೇತ ಇದ್ರು ನಾವಲ್ಲಿ ಕೈ ಕಟ್ಕೊಂಡು ಕೂರೋ ನ್ಯಾಯ ಅನ್ಸಲ್ಲ. ಮತ್ತಿದು ಒಬ್ರು ಜೀವಕ್ಕೆ ಸಂಬಂಧಪಟ್ಟಿರೋ ವಿಷಯ. ಭೀಮಾ, ಅರ್ಥ ಮಾಡ್ಕೊ. ಜೀಜಾಬಾಯಿ ಅಂತದೇನು ಮಾಡ್ಕೊಳಲ್ಲ. ಜೀವ ಕಳ್ಕೊಳಂತ ಹೆಂಗ್ಸಲ್ಲ. ಅವ್ರಿಗೇನು ಮಾಡ್ಕೊಳ್ದೇ ಇರ್ಬೋದು, ಆದ್ರೆ ಅಲ್ಲಿ ಕರುಣ ಅತ್ಗೆ ಇದ್ದಾರೆ, ಬಾಲಣ್ಣ ಇದ್ದಾರೆ, ಅಪ್ಪ ಇದ್ದಾರೆ. ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಮ್ಗೆಲ್ರಿಗೂ ಕಷ್ಟ ಅಲ್ವಾ ಅತ್ತೆ? ಅದಕ್ಕೆ ನಾನು ಹೋಗ್ತೀನಿ ಅಂತಿರೋದು. ಹೋಗಿ, ನೀವು ಹೋಗಿ ನೋಡಿ. ಮತ್ತೆ ರಮಾ, ನೀನು ಹೋಗಲ್ವಾ? ಇಲ್ಲ ಅತ್ತೆ, ಅವರು ಜಗತ್ತಿಗೆ ಸೇರಿದವರು. ಆದ್ರೆ ನನ್ನ ಜಗತ್ ಅವರೇ ಅಲ್ವಾ. ನನಗ್ ನಂಬಿಕೆ ಇದೆ, ಅವ್ರಿರುವಾಗ ಯಾರಿಗೂ ಏನೂ ಆಗಲ್ಲ. ಸರ್ಸಮ್ಮ, ನೀವು ಕೆಲ್ಸಕ್ಕೆ ಹೊರಡಿ. ಇಲ್ಲಿ ಯಾರಿಗೂ ಏನೂ ಆಗಲ್ಲ. ಹೌದು, ಸರ್ಸಮ್ಮನ ಕೈಲೂ ಏನೂ ಆಗಲ್ಲ. ಅಣ್ಣ ಬಿಡಿ ನನ್ನ ಕೈನ. ಅಣ್ಣ ಎಲ್ಲಿಗೆ ಹೇಳ್ಕೊಂಡು ಹೋಗ್ತಾ ಇದ್ದೀರಾ? ಅಣ್ಣ ಅಣ್ಣ ಬಿಡಿ ನನ್ನ ಕೈನ. ಆವಾಗ್ಲಿಂದ ಕೇಳ್ತಿದ್ದೀನಿ, ಯಾಕೆ ಬೆಳಗ್ಗೆ ನನ್ನ ಕೈ ಹಿಡ್ಕೊಂಡು ಆಚೆ ಹೇಳ್ಕೊಂಡ್ ಬಂದಿದ್ದೀರಾ? ಮಧು, ಇನ್ನು ಎಷ್ಟು ದಿನ ಅಂತ ನನ್ನ ಮೇಲೆ ಹಠ ಸಾಧಿಸ್ತೀಯಾ? ನಾನು ಏನ್ ತಪ್ಪು ಮಾಡಿದೀನಿ ಅಂತ ಹೀಗೆ ಮಾಡ್ತಿದ್ಯಾ? ಒಂದೇ ವಟಾರದಲ್ಲಿದ್ದು ಇನ್ನು ಎಷ್ಟು ದಿನ ಸ್ವಂತ ಅಣ್ಣನಿಂದ ದೂರ ಇರಬೇಕು ಅನ್ಕೊಂಡಿದ್ಯಾ? ಅಣ್ಣ ತಮ್ಮ ಒಂದಾಗ್ತೀವಿ ಅನ್ನೋ ಆಸೆಲಿ ಇನ್ನು ಎಷ್ಟು ದಿನ ನಾನು ಕಾಯ್ತಾ ಕೂರ್ಬೇಕು ಹೇಳು? ನಿಮ್ಮ ಆಸೆ ಯಾವತ್ತೂ ಈಡೇರಲ್ಲ. ನೋಡಿ ಅಣ್ಣ, ಆ ವಠಾರದಲ್ಲಿ ನಾನು ನಿಮ್ಗೋಸ್ಕರ ಅಲ್ಲ ಇರೋದು. ಭೀಮಾ ಕರ್ಕೊಂಡು ಬಂದಿರೋದು ಅವನನ್ನ ಬಿಟ್ಟು ಹೋಗ್ಬಾರ್ದು ಅಂತ. ಅವನ್ ಸ್ನೇಹಕ್ಕೆ ಉಳ್ಕೊಂಡಿದ್ದೀನಿ. ಅಲ್ದೆ ಅಣ್ಣ, ಮೊದ್ಲಿನ ಥರ ನಾವಿಬ್ರು ಇರ್ತೀವಿ ಅನ್ನೋ ಕನ್ಸೇನಾದ್ರೂ ಇದ್ರೆ ಅದನ್ನ ಇಲ್ಲಿಗೆ ಬಿಟ್ಬಿಡಿ. ಸರಿ ಬಿಡು, ನಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೋತೀನಿ. ನಿನ್ನ ಹತ್ರ ತುಂಬಾ ಕೆಟ್ಟದಾಗ ನಡ್ಕೊಂಡಿದ್ದೀನಿ. ಆದ್ರೆ ಭೀಮನ್ ಮೇಲೆ ಗೌರವ ಇದೆ ತಾನೆ? ಅವನ್ನ ನೋಡಿ ಸ್ವಲ್ಪನಾದ್ರೂ ಕಲಿ. ಬೇರೆಯವರ ತಪ್ಪುಗಳನ್ನ ಅವನು ಹೇಗೆ ಕ್ಷಮಿಸ್ಬಿಡ್ತಾನೋ, ಸಂಬಂಧಗಳು ಹೇಗೆ ಮತ್ತೆ ಚಿಗುರಕ್ಕೆ ಅವಕಾಶ ಕೊಡ್ತಾನೆ ಕಲಿತ್ಕೋ. ಭೀಮನ್ ಮೇಲೆ ಗೌರವ ಇದೆ, ಆದ್ರೆ ನಾನು ಭೀಮಾ ಅಲ್ಲ. ಅದರಿಂದ ಅವನ ತರ ಸಂಬಂಧಗಳನ್ನ ನಿಭಾಯಿಸಕ್ ಬರಲ್ಲ ನಂಗೆ. ಸರಿ, ನಿನಗಿನ್ನು 2 ದಿನ ಸಮಯ ಕೊಡ್ತೀನಿ. ಇನ್ನು 2 ದಿನದಲ್ಲಿ ನಿನ್ನ ಆಲೋಚನೆ ಬದಲಾಗದೇ ಇದ್ರೆ, ನಾವಿಬ್ರು ಮೊದಲಿನ ತರ ಒಟ್ಟಿಗೆ ಇರಕ್ಕಾಗದೇ ಇದ್ರೆ, ನಾನು ಈ ಊರೇ ಬಿಟ್ಟು ದೂರ ಎಲ್ಲಾದ್ರೂ ಹೊರಟೋಗ್ತೀನಿ. ಭೀಮಾ, ಏನಾಯ್ತು? ಜೀಜಾಬಾಯಿ ಅವರು ಸೀಮೆಎಣ್ಣೆ ಡಬ್ಬ ತಗೊಂಡು ಹೋದ್ರು. ಏನೋ ಮಂತ್ರ ಮಾಡ್ತಾರೋ ಏನೋ. ಕರುಣ, ಕರುಣ ಬಾ ಹೊರಗೆ, ನಾನು ಬಂದಿದ್ದೀನಿ. ಹೇಳಿ. ನನ್ ಗಂಡನ ನನ್ನ ಜೊತೆ ಕಳಿಸ್ಕೊಡ್ತೀಯೋ? ಇಲ್ಲ ಅಂದ್ರೆ ನಿನ್ ಮನೆ ಮುಂದೆನೆ ನಾನು ಈ ಸೀಮೆಣ್ಣೆ ಸುರ್ಕೊಂಡು ಸತ್ತೋಗ್ಬಿಡ್ತೀನಿ. ಸೀಮೆ ಎಣ್ಣೆನಾ? ಅಪ್ಪ, ನಾನು ಹೇಳಿದ್ನಲ್ಲ, ಯಾಕೆ ಯೋಚನೆ ಮಾಡ್ತಿದ್ದೀರಾ? ನೀವಿಲ್ಲೇ ಕುತ್ಕೊಂಡಿರಿ. ನಿಮ್ ಗೊಡ್ಡ ಬೆದರಿಕೆಗೆಲ್ಲ ಹೆದ್ರೋಳಲ್ಲ ನಾನು. ಹೆದರ್ಸ್ತಿಲ್ಲ ನಾನು. ನೋಡಿ ಈಗ, ಇವಳು ತಲೆ ಕೆಟ್ಟರು ಹೆಂಗ್ಸು. ಬಿಟ್ರೆ ತನಗೆ ತಾನೇ ಬೆಂಕಿ ಹಚ್ಕೊಳ್ತಾಳೆ. ನನ್ನ ಹೋಗ್ಬಿಡ್ಬಲ್ಲ. ಅಪ್ಪ, ದಯವಿಟ್ಟು ಹೋಗ್ಬೇಡಿ. ಕರುಣ ನೋಡ್ಕೊಂತಾಳೆ ಏನ್ ಮಾಡ್ಬೇಕು ಅಂತ.
ಬೆಂಕಿ ತಗೊಂಡು ಅವ್ರು ಹಿಂದಿಂದೇನೆ ಹೋಗ್ತಾ ಇರು ಅವಕಾಶ ಸಿಕ್ಕಿದೆ. ಜೀಜಾಬಾಯಿ ಇಲ್ಲ ಅಂದ್ರೆ ಕರುಣ ಸುಟ್ಟೋಗ್ಲಿ, ಕರುಣ ಸುಟ್ಟೋಗ್ಲಿಲ್ಲ ಅಂದ್ರೆ ಇನ್ಯಾರಾದ್ರೂ ಸಾಯ್ಲಿ, ಯಾರಾದ್ರೂ ಒಬ್ರು ಎಲ್ಲಾದ್ರೂ ಒಬ್ರು ಸಾಯ್ಲಿ ಬಿಡು. ತಗೋ ಜೀಜಾಬಾಯಿ. ಈ ಜಗತ್ತಿಗೆ ನಿರೂಪಿಸೋ ಜೀಜಾಬಾಯಿ ಕೊಟ್ಟು ಮಾತಿನಂತೆ ನಡ್ಕೋತಾಳೆ ಅಂತ. ನನ್ ಗಂಡನ್ ಕಳಿಸ್ಕೊಡ್ತೀಯಾ ಇಲ್ಲ ಇಲ್ಲೇ ಸುಟ್ಕೊಂಡು ಸಾಯ್ಲಾ? ಬಂದೇ ಇರಿ. ಜೀಜಾಬಾಯಿ ಬಿಟ್ಕೊಡ್ಬೇಡ. ಅವಳು ನಿನಗೆ ಸೊಸೆ ಆಗಿ ನಿನಗೆ ಸವಾಲು ಹಾಕ್ತಿದ್ದಾಳೆ. ಇನ್ನು ಎಷ್ಟು ಜನರ ಮುಂದೆ ತಲೆ ತಗ್ಗಿಸ್ತಾಳೆ ಈ ಜೀಜಾಬಾಯಿ. ಹೀಗೆ ಎಲ್ರ ಮುಂದೆ ತಲೆ ತಗ್ಗಿಸ್ತಾ ಹೋದ್ರೆ ನಿನ್ನ ಮರ್ಯಾದೆ ಏನಾಗ್ಬೇಡ ಹೇಳು. ಅಮ್ಮ ಇನ್ನು ಏನೇನು ಅನ್ಕೊಂಡ್ ಬಂದಿದಾರೋ. ಅಪ್ಪ ಹೋಗಿ ನೀವೇ ಬುದ್ಧಿ ಹೇಳಿ. ಬೇಡ, ಇಲ್ಲೇ ಇರಿ ಮಾವ. ನನ್ ಮೇಲೆ ಇದೊಂದ್ಸಲ ನಂಬಿಕೆ ಇಡಿ, ಖಂಡಿತ ಅವ್ರೇನು ಮಾಡ್ಕೊಳ್ಳಲ್ಲ. ಜೀಜಾಬಾಯಿ ಹುಚ್ಚು ಹೆಂಗ್ಸೋಳು. ಅವಳು ಏನಾದ್ರೂ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ಹೋಗ್ಬಿಡಿ. ಕರುಣ, ಕರುಣ ಬರ್ತೀಯೋ ಇಲ್ಲ ಇಲ್ಲೇ ಸುಟ್ಕೊಂಡು ಸಾಯ್ಲಾ? ಭೀಮಾ, ನೀನ್ ಯಾಕಿನ್ನು ಜೀಜಾಬಾಯಿ ಬಗ್ಗೆ ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೊತಾ ಇದೆಯಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಮಧು, ಏನೇ ಆದ್ರೂ ಅವರು ಕೂಡ ಮನುಷ್ಯರು. ಅವ್ರಿಗೂ ಜೀವ ಇದೆ, ಎಲ್ರಿಗೂ ಬದುಕೋ ಹಕ್ಕಿದೆ ಇಲ್ಲಿ. ಎಲ್ರಿಗೂ ಎಲ್ಲರೂ ಒಳ್ಳೆಯವರಾಗಿರಕ್ಕಾಗಲ್ಲ, ಹಾಗಂತ ಬದುಕದೇ ಇರೋದಕ್ಕಾಗತ್ತಾ? ಒಂದ್ ಮಾತು ನೆನ್ಪಿಟ್ಕೋ, ಪ್ರತಿ ಜೀವಕ್ಕೂ ಒಂದು ಬೆಲೆ ಇದೆ. ಈಗ ನಾನು ಜೀಜಾಬಾಯಿ ಅವರನ್ನೆಲ್ಲ ಅವ್ರ ಪ್ರಾಣ ಉಳ್ಸಕ್ ಹೋಗ್ತಾ ಇದ್ದೀನಿ. ಭೀಮನ್ ತರ ನಾನು ಯಾವತ್ತೂ ಆಗಕ್ಕಾಗಲ್ಲ. ಅವನನ್ನ ಎಷ್ಟು ದ್ವೇಷಿಸೋರಾದ್ರೂ ಅವನವ್ರಿಗೆ ಪ್ರೀತಿನೇ ಕೊಡ್ತಾನೆ. ಧನ್ಯ ನೀನು ಭೀಮಾ, ಧನ್ಯ. ಕರುಣ ಬರ್ತೀಯೋ ಇಲ್ಲ ಇಲ್ಲೇ ಬೆಂಕಿ ಹಚ್ಕೊಂಡು ಸಾಯ್ಲಾ? ಬಂದೆ ನಾನು. ಬಲ, ಈ ಜೀಜಾಬಾಯಿ ತನ್ನ ಹಠ ಸಾಧಿಸೋದಕ್ಕೆ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾಳೆ. ನನ್ನ ಹೋಗ್ಬಿಡು. ಬೇಡ ಅಪ್ಪ, ನೀವು ಹೋಗೋದು ಬೇಡ. ನನ್ನ ಮಾತನ್ನ ಅರ್ಥ ಮಾಡ್ಕೋ ಬಾಲ. ಅಪ್ಪ, ಜೀಜಾಬಾಯಿ, ಯಾಕೆ ಸುಮ್ಮನೆ ರಂಪಾಟ ಮಾಡ್ತಾ ಇದೀಯಾ? ಅಪ್ಪ ನೀವು ಮಾತಾಡಬೇಡಿ. ನೀವೇ ಏನು? ನಾನು ಬೆಂಕಿ ಹಚ್ಕೋಬಲ್ಲೆ. ಜೀಜಾಬಾಯಿ, ನನ್ನ ಸೊಸೆಗೆ ಏನಾದರೂ ಆದ್ರೆ
ಠಾಣೆಗೋಗಿ ನಾನೇ ನಿನ್ನ ಮೇಲೆ ದೂರು ಕೊಡ್ತೀನಿ. ಹಾಗೆ ಹೇಳ್ತೀನಿ, ನನ್ನ ಸೊಸೆನ ಕೊಂದಿದ್ದು ನೀನೇ ಅಂತ. ನೋಡು ಜೀಜಾಬಾಯಿ, ನನ್ನ ಮಾತು ಕೇಳು. ನಿನ್ನ ಸುಟ್ಕೊಳ್ಳೋದು ಬಿಟ್ಟು ನೀನೀ ಕರುಣಂಗೆ ಬೆಂಕಿ ಹಚ್ಚು. ಆಮೇಲೆ ಇವರೆಲ್ಲ ದೂರ್ ಕೊಟ್ರೆ ಕೊಡ್ಲಿ ಬಿಡು. ಜೀಜಾಬಾಯಿ, ನೀನು ಮಾತ್ರ ಧೈರ್ಯವಂತ ಹೆಣ್ಣಾಗಿರ್ಬೇಕು. ನಿನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ ಎಲ್ರೂ ಅನ್ಕೊಂಡಿದ್ದಾರೆ. ಹಚ್ಕೋ ಬೆಂಕಿನ, ನಾನು ಹಚ್ಕೋತೀನಿ. ಇಬ್ರು ಇಲ್ಲೇ ಸಾಯೋಣ. ಮತ್ತೆ ನಿನ್ ಗಂಡನ ಮೇಲೆ ಆಣೆ, ಬೆಂಕಿ ಆರ್ಸಕ್ಕೆ ಬಿಡಬಾರ್ದು ನೀನು. ಜೀಜಾಬಾಯಿ, ಅತಿಯಾಗಿ ಆಡ್ತಾ ಇದೀಯಾ. ಅತಿಯಾಗಿ ಆಡ್ತಾ ಇರೋದು ನೀವು. ಒಳಗಡೆ ಕೂತ್ಕೊಂಡು ಹೆಂಡತಿ ಕರೀತಾ ಇದ್ರು, ಹೊರಗೆ ಬರ್ದೇ ಇದ್ದಿದ್ದು ನೀವು. ಬರ್ಲಿಲ್ವಲ್ಲ, ಇವಾಗ ನೋಡಿ ಏನಾಗತ್ತೆ ಅಂತ. ನೀವಿಬ್ರು ಯಾಕೋ ಹೆದರ್ಕೊಂಡ ಹಾಗಿದೆ. ನಿಮ್ ತಾಕತ್ ಇಷ್ಟೇ ಬಿಡಿ. ಈ ಕೆಳವರ್ಗದ ಹೆಣ್ಮಕ್ಳಲ್ಲಿ ಧೈರ್ಯ ಕಡಿಮೆ. ಸುಮ್ಮನೆ ನೀವು ಈ ಬೆಂಕಿ ಇಟ್ಕೊಂಡು ಆಟ ಆಡ್ತಿದ್ದೀರಾ. ಏಯ್, ಇದೆಲ್ಲ ನಮ್ಮನೆ ವಿಷಯ. ನೀನಿದ್ರಲ್ಲಿ ಮೂಗ್ ತೋರ್ಸಕ್ ಬರ್ಬೇಡ, ಹೋಗಿಲ್ಲಿಂದ. ಅದ್ಹೇಗ್ ಸುಮ್ಮನೆ ಹೋಗ್ಬಿಡ್ಲಿ. ಕೆಳಗೇರಿ ಹೆಣ್ಮಕ್ಳು ಧೈರ್ಯ ಎಷ್ಟಿದೆ ಅಂತ ನಾನು ನೋಡಿ ಎಲ್ರಿಗೂ ಡಂಗೂರ ಸಾರ್ಕೊಂಡು ಹೋಗ್ತೀನಿ. ಏನಾಯ್ತು? ಭಯ ಆಗ್ತಿದ್ಯಾ? ನಂಗೆ ಭಯ ಆಗ್ಬೇಕು. ಮತ್ತೆ ಹಚ್ಕೋ, ನಾನು ಹಚ್ಕೋತೀನಿ. ತಲೆ ಕೆಟ್ಟೋರ್ ತರ ಆಡ್ಬೇಡಿ. ನೀನೇನು ಅಡ್ಡ ಬರೋದು? ಎಷ್ಟೋ ಧೈರ್ಯ ನಿಂಗೆ. ಸಾಕು ಜೀಜಾಬಾಯಿ, ಸಾಕು ನಿನ್ನ ನಾಟಕ. ನಿನ್ ಸಹವಾಸ ಸಾಕಾಗಿದೆ ನನಗೆ. ನೆಮ್ಮದಿಯಾಗಿ ಬದುಕಕ್ಕೂ ಬಿಡಲ್ವಾ? ನಡಿ. ನಿಂತ್ಕೊಳ್ಳಿ. ಏನಾಯ್ತು ಕೊನೆಯಲ್ಲಿ? ಜೀಜಾಬಾಯಿ ತನ್ನ ಗಂಡನ್ ಕರ್ಕೊಂಡು ಇವಾಗ ಹೋಗ್ತಿದ್ದಾಳೆ. ಅಂದ್ರೆ ಏನು? ಜೀಜಾಬಾಯಿ ಗೆದ್ದಿದ್ದಾಳೆ. ಜೀಜಾಬಾಯಿ ಗೆದ್ದಿದ್ದಾಳೆ ಅಂದ್ರೆ ಸೋತಿರೋದು ಯಾರು? ನೀನೇ ಅರ್ಥ ಮಾಡ್ಕೊ. ಸೋತಿದ್ದು ಕರುಣ. ಈಗ ನೆಮ್ಮದಿನ? ಇದಕ್ಕೆಲ್ಲ ನೀನೇ ಕಾರಣ. ಈ ವಿಷಯನೆಲ್ಲ ಅಮ್ಮ ಹತ್ರ ಹೇಳ್ದೇ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಆದ್ರೆ ನೀನ್ ಯಾರ ಮಾತು ಕೇಳೋದೇ ಇಲ್ವಲ್ಲ. ಬಾಲಣ್ಣ, ಭೀಮ ಕೇಳಕ್ಕಲ್ಲ, ಅವನು ಹೇಳಕ್ ಹುಟ್ಟಿರೋನು. ಯಾಕಂದ್ರೆ ಭೀಮ ಖಂಡಿತ ತಪ್ಪು ಮಾಡಿಲ್ಲ. ಇದಪ್ಪ ವರ್ಷೆ ಅಂದ್ರೆ ಯಾವಾಗ್ಲೂ ನಿಂಗೆ ಜೈ ಅನ್ನೋರ್ನ ಜೊತೆಗೆ ಇಟ್ಕೊಂಡೇ ಓಡಾಡೋದು. ನಿನ್ನ ನೀನ್ ಸರಿ ಅಂತ ತೋರಿಸ್ಕೋಬೇಕು ಅಲ್ವಾ? ಭೀಮ, ಮತ್ ನೀನು ಇಷ್ಟೊಂದು ರಾಧಾ ಅಂತ ಮಾಡೋದೇನಿತ್ತು? ಅದು ಸೀಮೆಣ್ಣೆ ಕೂಡ ಸುರ್ಕೋತೀನಿ ಅಂತ ಹೊರಟಿದ್ದೆ. ನಡಿ ಒಳಗೆ. ಒಳಗಲ್ಲ, ನಾನು ನಿಮ್ಮ ಮನೆಗೆ ಹೋಗ್ತಿದ್ದೀನಿ. ನಮ್ಮ ಮಾವನ ಹತ್ರ ಅತ್ತೆ ಅನ್ಸ್ಕೊಂಡಿರೋರ್ಗೆ ಸರಿಯಾಗಿ ಪಾಠ ಕಲಿಸ್ತೀನಿ. ತಲೆ ಕೆಟ್ಟಿದ್ಯಾ ನಿಂಗೆ? ಎಲ್ಲೂ ಹೋಗೋದು ಬೇಡ. ನಾನು ಹೋಗ್ತೀನಿ ಅಂದ್ರೆ ಹೋಗ್ತೀನಿ. ನೀವು ನನ್ನ ಜೊತೆ ಬರ್ತಿದ್ದೀರಾ ಅಷ್ಟೇ.
ಇವತ್ತಿನ ತನಕ ಆ ಮನೆಗೆ ಹೋಗೋಣ ಅಂತ ಯಾವತ್ತೂ ಹಠ ಮಾಡಿಲ್ಲ. ಆದ್ರಿವತ್ತು ಹಠ ಮಾಡ್ತಿದ್ದೀನಿ. ನಾನು ಆ ಮನೆಗೆ ಬರಲ್ಲ. ಇಲ್ಲ, ನೀವು ನನ್ನ ಜೊತೆ ಬರಲೇಬೇಕು ಈಗ. ನಡಿ ಒಳಗೆ. ಇಲ್ಲ, ಒಳಗ್ ಬರಲ್ಲ ನಾನು. ನನ್ನ ಮಾವನ್ ಮನೆಗೆ ಹೋಗೇ ಹೋಗ್ತೀನಿ. ಕರುಣಾ, ಹಠ ಮಾಡ್ಬೇಡ, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ನಡಿ ಒಳಗೆ. ಇಲ್ಲ, ನಾನೀಗ ಮನೆಗೆ ಬರಲ್ಲ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಲ್ಗೆ. ರಾಮ್ಜಿ, ನನಗೆ ತುಂಬಾ ನೋವಾಗುತ್ತೆ ರಾಮ್ಜಿ, ನಿನ್ನ ಈ ಸ್ಥಿತಿ ನೋಡಿ. ನೋಡಿದ್ಯಾ ನಿನ್ನ ಹಣೆ ಬರ ಎಷ್ಟು ಕೆಟ್ಟದಾಗಿದೆ. ಒಂದ್ ಕಡೆ ನೀನು ಮೇಲ್ವರ್ಗದಲ್ಲಿ ಹುಟ್ಟ ಪುಣ್ಯನೂ ಮಾಡಿಲ್ಲ, ನಮ್ ತರ ಮೇಲಿಂದ ಕಡು ಬಡತನ ಕಾಡ್ತಿದೆ. ಅಲ್ದೆ ರೆಟ್ಟೆಗಳಲ್ಲಿ ಶಕ್ತಿನೂ ಕಳ್ಕೊಂಡಿದ್ಯಾ. ಈಗ ನಿನ್ನ ನೋಡ್ತಾ ಇದ್ರೆ ನೀನ್ ಯಾಕೋ ಗಂಡ್ಸೆ ಅನ್ಸ್ತಿಲ್ಲ ನನ್ಗೆ. ನೀನ್ ಗಂಡ್ಸೆ ಆಗಿದ್ರೆ ಕೇವಲ ಒಂದ್ ಹೆಂಗ್ಸು ಹೀಗೆ ನಿನ್ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಿದ್ಲ ಏನು? ಹೇಗೆ ಅಂದ್ರೆ ನಿನ್ ಮೈಯಲ್ಲಿ ಕೀವು ರಕ್ತನ ಇಲ್ವೇನೋ ಅಂತ. ತಪ್ಪು ಮಾತಾಡ್ತಿದ್ದೀನ ರಾಮ್ಜಿ? ಮಾತಾಡು. ತಪ್ಪು ಮಾತಾಡ್ತಿದ್ದೇನಾ ನಾನು? ಯಾಕೇನಾಯ್ತು? ಮನ್ಸಿಗೆ ನೋವಾಯ್ತಾ? ಏ ರಾಮ್ಜಿ, ಏನಾಯ್ತು? ಏ ಜೀಜಾಬಾಯ್, ಅವನ್ ಕೈನ ಗಟ್ಟಿಯಾಗಿ ಹಿಡ್ಕೊಬೇಡ, ಒಂದ್ ವೇಳೆ ಮುರಿದೋಗುತ್ತೆ. ಇರ್ಲಿ ಬಿಡು, ಮುಂದೆ ಜನ ಎಲ್ಲ ಮಾತಾಡ್ಕೋತಾರೆ ಭೀಮ್ರಾವ್ನ ಅಪ್ಪ ಹೇಗಿದ್ದ ಅಂತ, ಅವನ್ ಹೆಂಡತಿಗೆ ಕೇವಲ ಒಬ್ಬ ಗುಲಾಮ್ನಾಗಿದ್ದ ಅಂತ. ತಗೊಂಡ್ ಬನ್ನಿ, ಇಲ್ಲಿಡಿ ಬಟ್ಟೆಗಳನ್ನ. ಅರೆ, ಮಂಚಯ್ಯ ಎಲ್ಲಿ? ಬಟ್ಟೆನ ಅವನೇ ತಗೊಂಡು ಹೋಗ್ತಿದ್ದ ಅಲ್ವಾ? ಅಮ್ಮೋರೆ, ಈಗ ನಾವಿಬ್ರು ಬೇರೆ ಬೇರೆ ಆಗಿ ಕೆಲಸ ಮಾಡ್ತಿದೀವಿ. ಆದ್ರೆ ಬಟ್ಟೆಗಳ ಬಗ್ಗೆ ನೀವೇನು ಯೋಚನೆ ಮಾಡ್ಬೇಡಿ. ಬಟ್ಟೆಗಳನ್ನ ಚೆನ್ನಾಗೋಗ್ದು ಇಸ್ತ್ರಿ ಮಾಡಿ ತಗೊಂಡ್ ಬರ್ತೀನಿ. ನಂಗೊಂದು ಅವಕಾಶ ಕೊಡಿ. ಅಮ್ಮೋರೆ, ಅಯ್ಯೋ, ನೀವ್ಯಾಕೆ ಅವಕಾಶ ಕೊಡ್ಬೇಕು ಇವಳಿಗೆ? ಮೊದ್ಲೇ ಹೆಣ್ಣು, ಊಟಕ್ಕೆ ಸರಿಯಾಗಿ ಉಪ್ಪು ಹಾಕಕ್ಕೆ ಬರಲ್ಲ ಇವಳಿಗೆ. ಇನ್ನು ನಿಮ್ಮ ಬಟ್ಟೆ ಸರಿಯಾಗಿ ಒಗೆದು ಕೊಡ್ತಾಳ? 4 ದಿನದಿಂದ ಅಲಿತಿದ್ದಾಳೆ, ಯಾರೂ ಒಂದು ಬಟ್ಟೆನೂ ಕೊಟ್ಟಿಲ್ಲ ಇವಳಿಗೆ. ಯಾರಿಗೂ ಇವಳ ಮೇಲೆ ನಂಬಿಕೆನೇ ಇಲ್ಲ. ನೀವು ನಂಬೇಡಿ. ನೋಡಿ, ನೀವು ನಿಮ್ಮ ಬಟ್ಟೆನ ನಂಗೆ ಕೊಟ್ಬಿಡಿ. ತುಂಬ ಒಳ್ಳೆ ಕೆಲಸ ಮಾಡಿದ್ರಿ ಅಮ್ಮೋರೆ ನೀವು. ನಾನು ಇವಳಿಗೆ ಇವಳು ಯೋಗ್ಯತೆ ಏನು ಅಂತ ತೋರಿಸ್ಬೇಕಿತ್ತು, ಕೊನೆಗೂ ತೋರಿಸ್ಬಿಟ್ಟೆ. ಹೆಣ್ಣು ಅನ್ನೋ ದುರಹಂಕಾರ ಇವಳಿಗೆ, ಎಲ್ಲ ನಾನೇ ಮಾಡ್ತೀನಿ ಅಂತಾಳೆ. ಆದರೆ ಈಗ ಅವಳ ಯೋಗ್ಯತೆ ಏನು ಅಂತ ಗೊತ್ತಾಗಿದೆ ಅನ್ಸುತ್ತೆ. ಹಸ್ಕೊಂಡು ಸಾಯ್ತಾಳಲ್ಲ, ಒಂದೊಂದು ತನ್ನಕ್ಕೂ ಕಷ್ಟಪಡ್ತಾಳಲ್ಲ, ಆಗ ಬುದ್ಧಿ ಬರುತ್ತೆ. ನಾನು ಗಂಡಸರನ್ನ ಎದುರಾಕೋಬಾರ್ದಿತ್ತು ಅಂತ. ಸರಿ ಅಮ್ಮೋರೆ, ನನಗೆ ಬಟ್ಟೆ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ಅಮ್ಮೋರೆ. ಬರ್ತೀನಿ. ನಿಂತ್ಕೋ. ಸರ್ಸಮ್ಮ, ಬಾಯಿಲಿ. ಹೇಳಿ ಅಮ್ಮೋರೆ. ಆ ಬಟ್ಟೆ ಇವಳು ಕೊಡು. ಅಯ್ಯೋ, ಏನಮ್ಮೋರೆ ಇದು? ಬಟ್ಟೆ ಕೊಡು ಅಂದೆ. ಅಮ್ಮೋರೆ, ನಾನು ಬಟ್ಟೆನ ಚೆನ್ನಾಗಿ ಒಗ್ದು ನಾಳೆನೇ ಬೇಕಾದ್ರೆ ವಾಪಸ್ ಕೊಡ್ತೀನಿ. ನನ್ನ ಮಾತು ಕೇಳಿಸ್ತಾ ಬಟ್ಟೆ ಕೊಡು ಅಂದೆ. ಚೆನ್ನಾಗಿ ಒಗೆದು ಕೊಡು ಸರ್ಸಮ್ಮ. ಆಗ್ಲಿ ಅಮ್ಮೋರೆ. ಅಮ್ಮೋರೆ, ನೀವು ತಪ್ಪು ಮಾಡ್ತಿದ್ದೀರಾ ಅಮ್ಮೋರೆ. ಹೌದು, ಇಷ್ಟು ದಿನ ತಪ್ಪು ಮಾಡ್ತಿದ್ದೆ. ನಿನ್ನಂತವನಿಗೆ ಬಟ್ಟೆ ಕೊಡ್ತಿದ್ದೆ. ನನ್ನ ಮುಂದೆನೇ ಕಟ್ಕೊಂಡು ಹೆಂಡತಿ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡ್ತಿದ್ಯಾ? ನಿನ್ನ ಹೆಂಡತಿ ಸರ್ಸಮ್ಮನ ಮೇಲೆ ಅನುಕಂಪ ಇಲ್ಲ, ಆದ್ರೆ ನಿನ್ನ ಮಾತು ಕೇಳಿ ಅಸಹ್ಯ ಅನಿಸ್ತಿದೆ. ಒಂದು ಹೆಣ್ಣಿನ ಮುಂದೆ ಮತ್ತೊಂದು ಹೆಣ್ಣಿನ ಬಗ್ಗೆ ಮಾತಾಡ್ತಿದ್ಯಾ? ಹೋಗು ಇಲ್ಲಿಂದ. ಅಮ್ಮೋರೆ, ನಿಮ್ಮ ಉಪಕಾರ ಯಾವತ್ತೂ ಮರೆಯಲ್ಲ. ಉಪಕಾರ ಏನೂ ಇಲ್ಲ ಸರ್ಸಮ್ಮ.
ನನ್ನ ಮನೇಲೂ ನನ್ನ ಗಂಡ ನನ್ನ ಯೋಗ್ಯತೆ ಬಗ್ಗೆ ಯಾವಾಗಲೂ ಹಂಗಿಸ್ತಿರ್ತಾರೆ. ಆದರೆ ನಾನು ಅವ್ರ ವಿರುದ್ಧ ಏನೂ ಮಾತಾಡೋಕ್ಕಾಗಲ್ಲ. ನಂಗಂತೂ ಹೊರಗೆ ಬರೋ ಧೈರ್ಯ ಇಲ್ಲ. ನಿಂಗಾದ್ರೂ ಸಹಾಯ ಮಾಡೋಣ ಅನ್ಕೊಂಡೆ. ಹೋಗ್ಬಾ, ನಾಳೆ ಬಟ್ಟೆ ತಗೊಂಡ್ಬಾ. ಆಯ್ತು ಅಮ್ಮೋರೆ.